ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ 6ನೇ ಅಧ್ಯಾಯದ ಶ್ಲೋಕ 31ರಿಂದ 35ರವರೆಗೆ ಹೇಳಿದ್ದೆ, ಹಾಗೆ ಅನುವಾದನ ಹೇಳಿದ್ದೆವು. ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ 36ರಿಂದ ಶುರು ಮಾಡೋಣ, ಹಾಗೆ ಅನುವಾದನ ಹೇಳೋಣ. ಈಗ ಶ್ಲೋಕ 36. असंयतात्मना योगो दुष्प्राप इति मे मतिः वशात्मना तु यतता शक्यो वाप्तुमुपायತಃ. ಈಗ 36ನೇ ಶ್ಲೋಕದ ಅನುವಾದ. ಪಾರ್ಥ, ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿರುತ್ತದೋ ಮತ್ತು ಯಾರ ಯೋಗ್ಯವಾದ ರೀತಿಗಳಲ್ಲಿ ಪ್ರಯಾಣಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ಈಗ ಶ್ಲೋಕ 37. ಅರ್ಜುನ ಉವಾಚ ಅಯತಿಹ ಶ್ರದ್ಧಯೋಪೇತೋ ಯೋಗಚಲಿತಮಾನಸಃ ಅಪ್ರಾಪ್ಯ ಯೋಗ ಸಂಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಈಗ 37ನೇ ಶ್ಲೋಕದ ಅನುವಾದ. ಅರ್ಜುನನು ಹೀಗೆಂದನು: ಕೃಷ್ಣನೇ, ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಆತ್ಮ ಸಾಕ್ಷಾತ್ಕಾರದ ಸಾಧನೆಯನ್ನು ಸ್ವೀಕರಿಸಿ ಅನಂತರ ಪ್ರಾಪಂಚಿಕ ಮನೋಧರ್ಮದಿಂದ ಪ್ರಯತ್ನವನ್ನು ನಿಲ್ಲಿಸಿ ಯೋಗ ಸಂಸಿದ್ಧಿಯನ್ನು ಪಡೆಯದಿರುವ ಅಯಶಸ್ವಿ ಆಧ್ಯಾತ್ಮಿಕವಾದಿಯ ಗತಿಯೇನು? ಈಗ ಶ್ಲೋಕ 38. ಕಚ್ಚಿನೋ ಭಯ ವಿಭ್ರಷ್ಟಸ್ಯ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪತಿ. ಈಗ 38ನೇ ಶ್ಲೋಕದ ಅನುವಾದ. ಮಹಾಬಾಹುವಾದ ಕೃಷ್ಣನೇ, ಇಂತಹ ಮನುಷ್ಯನು ಆಧ್ಯಾತ್ಮಿಕ ಪಥದಿಂದ ದಿಗ್ಭ್ರಮೆಗೊಂಡು ಆಧ್ಯಾತ್ಮಿಕ ಯಶಸ್ಸು ಮತ್ತು ಐಹಿಕ ಯಶಸ್ಸು ಎರಡರಿಂದಲೂ ಭ್ರಷ್ಟನಾಗಿ ಯಾವ ಲೋಕದಲ್ಲಿಯೂ ಸ್ಥಳವಿಲ್ಲದೆ ತುಂಡಾದ ಮೋಡದಂತೆ ನಾಶವಾಗುವುದಿಲ್ಲವೇ? ಈಗ ಶ್ಲೋಕ 39. ಏತನ್ಮೇ ಸಂಶಯಂ ಕೃಷ್ಣ ಚೇತುಮರ್ಹಸ್ಯ ಚೇತಸ ತ್ವದನ್ಯ ಸಂಶಯಸ್ಯ ಚೇತಾ ನ ಹ್ಯುಪಪದ್ಯತೆ. ಈಗ 39ನೇ ಶ್ಲೋಕದ ಅನುವಾದ. ಕೃಷ್ಣನೇ, ಇದು ನನ್ನ ಸಂದೇಹ, ಅದನ್ನು ಸಂಪೂರ್ಣವಾಗಿ ಹೋಗಲಾಡಿಸಿಕೊಬೇಕೆಂದು ನಿನ್ನನ್ನು ಬೇಡುತ್ತೇನೆ. ನಿನ್ನನ್ನು ಬಿಟ್ಟರೆ ಈ ಸಂದೇಹವನ್ನು ಹೋಗಲಾಡಿಸಬಲ್ಲವರು ಯಾರೂ ಇಲ್ಲ. ಈಗ ಶ್ಲೋಕ 40. ಶ್ರೀ ಭಗವಾನ್ ಉವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ ಕಶ್ಚಿದ್ ದುರ್ಗಂತಿ ತಾತ ಗಚ್ಚತಿ. ಈಗ 40ನೇ ಶ್ಲೋಕದ ಅನುವಾದ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಪಾರ್ಥ, ಕಲ್ಯಾಣ ಕಾರ್ಯಗಳನ್ನು ಮಾಡುವ ಆಧ್ಯಾತ್ಮಿಕವಾದಿಗೆ ಈ ಲೋಕದಲ್ಲಾಗಲಿ ಆಧ್ಯಾತ್ಮಿಕ ಲೋಕದಲ್ಲಾಗಲಿ ನಾಶವೆಂಬುದಿಲ್ಲ. ಗೆಳೆಯ, ಕಲ್ಯಾಣ ಕಾರ್ಯಗಳನ್ನು ಮಾಡುವವನನ್ನು ಕೆಡಕು ಗೆಲ್ಲಲಾರದು. ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.